ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ ಭಾರತ ತಂಡ ಮೊದಲನೇ ಮ್ಯಾಚಲ್ಲಿ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿತು. ಇವಾಗ ಮುಂದಿನ ಮ್ಯಾಚ್ ಯಾರ ವಿರುದ್ಧ ಇದೆ, ಹಾಗೆ ನಮ್ಮ ಪ್ಲೇಯಿಂಗ್ 11ನಲ್ಲಿ ಏನೆಲ್ಲ ಬದಲಾವಣೆ ಮಾಡ್ತಿದ್ದಾರೆ ಕೋಚ್ ಅವರು, ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ಈ ಮ್ಯಾಚ್ ನಾಳೆ 14th ಇದೆ, ಹಾಗೆ ಇದು ಒಂದು ನಮಿಬಿಯಾ ತಂಡದ ವಿರುದ್ಧ ಇದೆ ಅಂತ ಹೇಳ್ಬೋದು. ನಾಳೆ 12ಗೆ ಇದೆ, ಇದು ನಮಿಬಿಯಾ ತಂಡದ ವಿರುದ್ಧ ಇದೆ. ಬಟ್ ಪ್ಲೇಯಿಂಗ್ 11ನಲ್ಲಿ ನೋಡೋದಾದರೆ ಏನು ಅಷ್ಟೊಂದು ಚೇಂಜಸ್ ಮಾಡಲ್ಲ ಅಂತ ಹೇಳ್ತಾರೆ ಕೋಚ್ ಅವರು. ಯಾಕಂದರೆ ಫಸ್ಟ್ ಮ್ಯಾಚ್ ಆಗಿರೋದ್ರಿಂದ ಎಲ್ಲರೂ ಕೂಡ ಒಂದು ಬ್ಯಾಟಿಂಗಲ್ಲಿ ಫ್ಲಾಪ್ ಆಗಿದ್ದರು. ಹೀಗಾಗಿ ನಾವು ಒಂದು ಬ್ಯಾಟಿಂಗಲ್ಲಿ ಏನು ಚೇಂಜಸ್ ಮಾಡಲ್ಲ, ಹಾಗೆ ಬೌಲಿಂಗಲ್ಲಿ ಕೂಡ ಏನು ಚೇಂಜಸ್ ಮಾಡಲ್ಲ. ಇದೇ ಟೀಮ್ ಕಂಟಿನ್ಯೂ ಮಾಡ್ತೀವಿ. ಯಾಕೆಂದರೆ ಫಸ್ಟ್ ಮ್ಯಾಚ್ ಒಂದು ಅನ್ಲಕ್ಕಿ ಇತ್ತು ಅಂತ ಹೇಳ್ಬೋದು. ನಮ್ಮ ಬ್ಯಾಟಿಂಗಿಗೆ ಸೂರ್ಯಕುಮಾರ್ ಒಬ್ಬರೇ ನಿಂತಾಡಿದ್ರು. ಬಟ್ ಇನ್ನೊಂದು ಮ್ಯಾಚ್ ನಾವು ನೋಡಬೇಕಾಗುತ್ತೆ, ಒಂದೇ ಮ್ಯಾಚಲ್ಲಿ ಡಿಸೈಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನೋಡೋಣ ನೆಕ್ಸ್ಟ್ ಮ್ಯಾಚ್ ನಮ್ಮ ಪ್ಲೇಯರ್ಸ್ ಯಾವ ಥರ ಒಂದು ಆಟ ಆಡ್ತಾರೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.